ಸದ್ಯ BJP ಮನೆಯ ಭಿನ್ನಮತ ಉಲ್ಬಣ ಆಗಿರುವಂಥದ್ದು ಎರಡೂ ಬಣಗಳಿಂದಲೂ ಕೂಡ ಆರೋಪ ಪ್ರತ್ಯಾರೋಪ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡುವಂಥದ್ದು ಜಾಸ್ತಿ ಆಗಿದೆ. ಇವತ್ತು CT ರವಿ ಅವರು ಮೌನವಾಗಿದ್ದರು. ಇವತ್ತು ಟ್ವೀಟ್ನಲ್ಲಿ ಒಂದು ಅರ್ಥಗರ್ಭಿತವಾದಂಥ ಅಂಶವನ್ನು ಹೇಳಿದ್ದಾರೆ. ಎರಡೂ ತಂಡದವರೆಗೂ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ನಮ್ಮ ಜೊತೆ ಪರಿಷತ್ ಸದಸ್ಯ ಮಾಜಿ ಸಚಿವ CT ರವಿ ಅವರಿದ್ದಾರೆ. ನಿಮ್ಮ ಎಕ್ಸ್ನ ಖಾತೆಯಲ್ಲಿ ಏನು ಪೋಸ್ಟ್ ಮಾಡಿದ್ದೀರಾ ಅದು ನೋಡಿದ್ದೀವಿ ಸರ್. ಎರಡೂ ತಂಡದವ್ರಿಗೂ ನೀವು ಒಂದು ಕಿವಿ ಮಾತು ಹೇಳಿದ್ದೀರಾ, ನೀವೇ ಏನು ಹೇಳ್ತೀವಿ ಸರ್? ಇಲ್ಲ, ನನ್ನ ಮಾತಲ್ಲ ಅದು. ದಿವಂಗತ ಅನಂತಕುಮಾರ್ ಅವರು ಆಗಾಗ ಹೇಳ್ತಿದ್ದಂಥ ಮಾತು. ಒಮ್ಮೆ ನನಗೆ ಪ್ರತಿ ವರ್ಷ ನನಗೊಂದು ಹೊಸ ಕ್ಯಾಲೆಂಡರ್ ವರ್ಷದ ಡೈರಿ ಕೊಡೋರು, ಏನಾದ್ರು ಒಂದೊಂದು ಕೊಟೇಶನ್ ಬರೆದು ಕೊಡೋರು. ಒಂದು ವರ್ಷದ ಡೈರಿಯಲ್ಲಿ ಇದನ್ನು ಬರೆದು ಕೊಟ್ಟಿದ್ದರು. ನಿಷ್ಠೆ ಎಂಬುದು ಸನ್ನಿವೇಶದ ಅವಶ್ಯಕತೆಯಲ್ಲ, ಜೀವನದ ಜೀವಾಳ. ರಾಷ್ಟ್ರನಿಷ್ಠೆ ಮತ್ತು ಪಕ್ಷನಿಷ್ಠೆ ಶ್ರೇಷ್ಠವಾದದ್ದು ಅಂತ ಅವ್ರು ಬರ್ಕೊಟ್ಟಿದ್ರು. ಅಂದರೆ ನಿಷ್ಠೆ ಅನ್ನೋದು ಸನ್ನಿವೇಶಕ್ಕೆ ಒಂಥರ ಈ ಗೂಸುಂಬೆ ಬಣ್ಣ ಬದಲಾಯಿಸ್ದಂಗೆ ಬದಲಾಗಬಾರ್ದು. ರಾಷ್ಟ್ರನಿಷ್ಠೆ ಅನ್ನೋದು ಅಲ್ಟಿಮೇಟು, ಅದರ ನೆಕ್ಸ್ಟ್ ಪಕ್ಷನಿಷ್ಠೆ ಅನ್ನೋದನ್ನು ಅವರು ಬರೆದುಕೊಟ್ಟಿದ್ರು. ಈ ಸಂದರ್ಭ ನೋಡಿದಾಗ ಅದನ್ನು ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಅವ್ರ ಮಾತನ್ನು ನಾನು ಹಂಚ್ಕೊಂಡೆ. ಬ್ರ್ಯಾಕೆಟಲ್ಲಿ ನಿಷ್ಠಾವಂತರ ಅಂತ ಕ್ವಶನ್ ಮಾರ್ಕ್ ಇದೆ. ಇಬ್ಬರು ನಿಷ್ಠಾವಂತರಲ್ಲ ಅನ್ನೋ ಅರ್ಥನ, ಅಂದರೆ ಬೀದಿಲಿ ಯಾರು ಮಾತಾಡ್ತಾರೆ ಪಕ್ಷದ ವಿಚಾರ ಅವರು ಇಬ್ಬರು ನಿಷ್ಠಾವಂತರಲ್ಲ ಅಂತ ನಾನು ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ಬಯಸೋದಿಲ್ಲ. ಅವ್ರವ್ರ ಭಾವಕ್ಕೆ ತಕ್ಕಂತೆ ಹೇಗೆ ಬೇಕಾದ್ರೂ ಅದನ್ನು ಅರ್ಥೈಸ್ಕೊಳ್ಬೋದು. ಈಗ ನಾನು ಅವ್ರು ಹೇಳಿದ ಅನಂತಕುಮಾರ್ ಅವ್ರು ಹೇಳ್ತಿದ್ದದನ್ನು ಮಾತ್ರ ನಾನು ಶೇರ್ ಮಾಡಿದ್ದೀನಿ. ಅವ್ರು ಹೇಳಿದ್ದನ್ನು, ಉಳಿದಿದ್ದನ್ನು ಅವರವರು ಯಾರ್ಯಾರು ಯಾವ್ಯಾವ ರೀತಿ ಬೇಕಾದರೂ ಅರ್ಥೈಸ್ಕೋಬೋದು. ಪಕ್ಷದ ವಿಚಾರ ನೀವು ಈಗ ಗಮನಿಸ್ತಾ ಇದ್ದರೆ ಏನು ಅನಿಸುತ್ತೆ ಸರ್ ಸೀರಿಯಸ್ ಆಗಿ? ನಾನು ಸಾರ್ವಜನಿಕ ಪ್ರತಿಕ್ರಿಯೆ ಕೊಡುವ ಜಾಗದಲ್ಲಿಲ್ಲ. ಸಾಮಾನ್ಯ ಕಾರ್ಯಕರ್ತರ ಭಾವನೆ ಏನದೆಯೋ ಅದೇ ಭಾವನೆ ನಂದು ಇದೆ. ಸರಿಯಾಗಬೇಕು ಅಂತ ಬಯಸ್ತೀರಾ? ಪಕ್ಷದ ಪರಿಸ್ಥಿತಿ ಪಾರ್ಟಿ ಹಾಳಾಗಲಿ ಅಂತ ಯಾವ ಕಾರ್ಯಕರ್ತನೂ ಬಯಸೋದಿಲ್ಲ. ಪಕ್ಷ ಸದೃಢವಾಗಬೇಕು, ಪಕ್ಷ ದೌರ್ಬಲ್ಯಗಳಿಂದ ಹೊರಗೆ ಬರಬೇಕು, ಪಕ್ಷ ವಿಚಾರಕ್ಕೆ ಬದ್ಧವಾಗಿ ಕಾರ್ಯಕರ್ತ ಆಧಾರಿತವಾಗಿರ್ತಕ್ಕಂಥ ನೇತೃತ್ವವನ್ನು ಹೊಂದಬೇಕು ಅನ್ನೋದು ನಮ್ಮ ಪಕ್ಷದ ಹಿರಿಯರು ಪಕ್ಷ ಕಟ್ಟಬೇಕಾದ್ರೆ ಹಾಕಿಕೊಟ್ಟಂಥ ಯೋಜನೆಗಳು. ಆ ಪ್ರಕಾರನೇ ಪಾರ್ಟಿ ಬೆಳಿಬೇಕು. ಪಕ್ಷದ ವೇದಿಕೆ ಇದು ಮಾತಾಡಿದ್ದೀರಾ ಸರ್? ಎರಡೂ ಬಣಗಳಿಗೂ ಕಿವಿ ಮಾತು ಹೇಳಿದ್ದೀರಾ, ನೀವು ಸಲಹೆ ಕೊಟ್ಟಿದ್ದೀರಿ? ನಾನು ಪಕ್ಷದ ವೇದಿಕೆಯಲ್ಲಿ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಏನು ಹೇಳಬೇಕು ಅದನ್ನು ಯಾವತ್ತೂ ರಾಜಿ ಮಾಡ್ಕೊಂಡಿಲ್ಲ. ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಹೇಳಿದ್ದೀನಿ. ಕೆಲವರಿಗೆ ಅದು ಸಹನೀಯ ಆಗ್ಬೋದು, ಕೆಲವರಿಗೆ ಅಸಹನೀಯ ಅಂತ ಅನಿಸ್ಬೋದು. ಆದರೆ ಪಾರ್ಟಿ ಇಂಟ್ರೆಸ್ಟ್ ಬಂದಾಗ ಯಾವತ್ತೂ ಪಾರ್ಟಿ ಇಂಟ್ರೆಸ್ಟ್ನ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ. ಬಿಟ್ಕೊಟ್ರೆ ನಾವೆಲ್ಲರೂ ಒಂದು ದೋಣಿಲಿ ಕೂತಿರ್ತೀವಿ. ದೋಣಿ ತೂತಾದರೆ ದೋಣಿಲಿದ್ದವ್ರು ಎಲ್ಲರೂ ಮುಳುಗ್ತಾರೆ. ಯಾರೋ ಈಜು ಬಂದವರು ಕಷ್ಟಪಟ್ಟು ದಡ ಸೇರ್ಬೋದು, ಆದರೆ ದೋಣಿಲಿದ್ದವರೆಲ್ಲರೂ ಮುಳುಗ್ತಾರೆ. ಹಾಗೆ ಪಾರ್ಟಿ ಅನ್ನೋದು ಒಂದು ದೋಣಿ. ತೂತು ಯಾರ ಕಡೆಯಿಂದ ಆದ್ರೂ ದೋಣಿಲಿದ್ದವರು ಮುಳುಗೋದು ಖಚಿತ. ಹಾಗೆ ಮುಳುಗಬಾರ್ದು ಅಂತಾದರೆ ಪಾರ್ಟಿಗೆ ಹಾನಿ ಆಗದಂತೆ ವರ್ತಿಸಬೇಕಾಗಿರ್ತಕ್ಕಂಥದ್ದು ಮತ್ತು ನಡ್ಕೊಳ್ಬೇಕಾಗಿರ್ತಕ್ಕಂಥವ್ರು ನಮ್ಮೆಲ್ಲರ ಕರ್ತವ್ಯ ಇದೆ. ಕೆಲವರು ಹೈಕಮಾಂಡ್ ಮೌನದ ಲಾಭ ತಗೊಳ್ತಾ ಇದ್ದಾರಾ ಅಂತ ಎಲ್ಲ ವಿಷಯನ ಈಗ ವಿಶ್ಲೇಷಣೆ ಮಾಡೋಕ್ಕೆ ಬಯಸಲ್ಲ. ಇದು CT ರವಿ ಅವರ ಮಾತುಗಳು. ಕ್ಯಾಮರಾಮನ್ ಮುನಿರಾಜು ಜೊತೆ ಮಸೂದ್ ಪಬ್ಲಿಕ್ TV, ಬೆಂಗಳೂರು.